ಎಲ್ರಿಗೂ ನಮಸ್ಕಾರ. ನಾದಾಂತರಂಗ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇವತ್ತು ತುಂಬ ಜನ ಕ್ವಶನ್ ಕೇಳಿದರು, ತಬಲವನ್ನು ಪ್ರಾಕ್ಟೀಸ್ ಹೇಗೆ ಮಾಡುವುದು ಅಂತೇಳಿ. ತಬಲವನ್ನು ಅಭ್ಯಾಸ ಕ್ರಮ, ತಬಲಾ ಅಭ್ಯಾಸ ಕ್ರಮವೂ ಕೂಡ ಒಂದು ವಿಶೇಷವಾಗಿದ್ದ ಪಾಠನೇ. ಯಾಕಂದರೆ ಈಗ ತಬಲಾದ ಏನು ಜೂನಿಯರ್ ಪಾಠ ಇದೆಯೋ ಅದರಲ್ಲಿ ಅಭ್ಯಾಸದ ಕ್ರಮವೂ ಕೂಡ ಒಂದು ಪಾಠನೇ ಆಗಿರ್ತದೆ. ಈಗ ನೀವು ಯೋಚನೆ ಮಾಡ್ಬೋದು, ಅಭ್ಯಾಸ ಕ್ರಮ ಇಲ್ಲದೆ ಹೋದರೆ ಏನು ಸಮಸ್ಯೆ ಆಗುತ್ತಾ ಅಂತ. ಖಂಡಿತವಾಗಿ ಆಗುತ್ತೆ. ಯಾಕಂದರೆ ಒಂದು ಬೋಲನ್ನು ನಾವು ಕೈ ಬೆರಳು ಮತ್ತು ಲಯಬದ್ಧವಾಗಿ ಕೈ ಬೆರಳುಗಳನ್ನು ಲಯಬದ್ಧವಾಗಿ ನಾವು ಕೂಡಿಸ್ಬೇಕಾದ್ರೆ ಒಂದು ಅರ್ಧ ಗಂಟೆ ಒಂದೇ ಬೋಲನ್ನು ಒಂದೇ ಲಯದಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಒಂದೇ ಲಯದಲ್ಲಿ, ಈಗ ಒಂದನೇ ಕಾಲದಲ್ಲಿ ಒಂದು ಲಯ ಆದರೆ ಎರಡನೇ ಕಾಲದಲ್ಲಿ ಹಾಗೆ ನಾಲ್ಕನೇ ಕಾಲದಲ್ಲಿ ಮತ್ತೆ ವಾಪಸ್ ಒಂದನೇ ಕಾಲಕ್ಕೆ ಬರಬೇಕು. ಈಗ ಉದಾಹರಣೆಗೆ ಧಾ ತೀರ ಕೀಟ, ಧಾ ತೀರ ಕೀಟ. ಅದೇ ಎರಡನೇ ಕಾಲದಲ್ಲಿ ದಾ ತೀರ ಕೀಟ, ತಾ ತೀರ ಕೀಟ, ಧಾ ತೀರ ಕೀಟ, ತಾ ತೀರ ಕೀಟ. ಅದೇ ನಾಲ್ಕನೇ ಕಾಲದಲ್ಲಿ ಧಾ ತೀರ ಕೀಟ, ತಾ ತೀರ ಕೀಟ, ಧಾ ತೀರ ಕೀಟ, ತಾ ತೀರ ಕೀಟ. ಈಗ ನೀವು ಉದಾಹರಣೆಗೆ ಒಂದು ಸೈಕಲ್ ನೀವು ಪರ್ಚೇಸ್ ಮಾಡ್ತೀರಿ. ಆ ಸೈಕಲನ್ನು ಪ್ರಾರಂಭದಲ್ಲಿ ನಾವು ಅದನ್ನು ಹತ್ತಿ ಕುಳಿತು ನಿಧಾನವಾಗಿ ಚಲಿಸ್ತೀವಿ. ಹಾಗೆ ಸ್ವಲ್ಪ ಸ್ಪೀಡು, ಅದೀಗ ಎರಡನೇ ಕಾಲ ಅಂತ ಆಗ್ಬೋದು. ಆಮೇಲೆ ಇನ್ನೂ ಸ್ಪೀಡು, ನಾವು ಒಳ್ಳೆ ರಸ್ತೆ ಸಿಕ್ತು ಅಂತ ಆದರೆ ಸರಾಗವಾಗಿ, ಈಗ ಸರಾಗವಾಗಿ ಅಂತ ಹೇಳಿದ್ರೆ ನಿಮಗೆ ಅಟ್ಲೀಸ್ಟ್ ಒಂದು ಯಾವ್ದಾದ್ರು ಒಂದು ಪ್ರೋಗ್ರಾಮಲ್ಲಿ ನೀವು ತಬಲ ನುಡಿಸುವಾಗ ಸರಾಗವಾಗಿ ನುಡಿಸ್ತಾ ಇರ್ತಾರೆ ಅಂತ, ಅದು ನಾಲ್ಕನೇ ಕಾಲದಲ್ಲಿ ಅಭ್ಯಾಸ ಆಗಿರ್ತದೆ. ಆಮೇಲೆ ಮತ್ತೆ ನಾವು ಆ ಧಾಟಿಗೆ ಹೋಗಿ ವಾಪಸ್ ನಾವು ನಮ್ಮ ಕೈಗಳನ್ನು ಕಂಟ್ರೋಲಿಗೆ ತಂದ್ಕೋಬೇಕಾದ್ರೆ ಮತ್ತೆ ನೀವು ಸೈಕಲ್ ಬ್ಯಾಲೆನ್ಸ್ ತರನೇ ಇನ್ನು ಇಳಿಯುವಾಗ ಏನು ಮಾಡ್ತೀರಿ, ನಿಧಾನವಾಗಿ ಸ್ಲೋ ಮಾಡಿ ಮತ್ತೆ ಎಳಿತೀವಿ. ಹಾಗೆ ಮೊದಲಿಗೆ ಒಂದನೇ ಕಾಲನ ಅರ್ಧ ಗಂಟೆ, ಎರಡನೇ ಕಾಲವನ್ನು ಅರ್ಧ ಗಂಟೆ, ನಾಲ್ಕನೇ ಕಾಲವನ್ನು ಅರ್ಧ ಗಂಟೆ, ಮತ್ತೆ ಒಂದನೇ ಕಾಲಕ್ಕೆ ಬಂದು ಒಂದು 2-3 ಸಲ ಅದನ್ನೇ ನುಡಿಸಿ ನಿಲ್ಲಿಸಿದ್ರೆ ನಿಮಗೆ ಅಭ್ಯಾಸ ತನ್ನಾಗೆ ಆಗುತ್ತೆ. ನಾವೇನು ಮಾಡ್ತೀವಿ, ಮೊದಲಿನ ಏನು ಕಾಲ ಉಂಟು ಒಂದನೇ ಕಾಲದಲ್ಲಿ ಅಭ್ಯಾಸ ಮಾಡ್ತಿರುವಾಗ ಸ್ವಲ್ಪ ಸ್ಪೀಡಾಗಿ ನುಡಿಸ್ತೀವಿ ಅಂದ್ಕೊಳ್ಳಿ, ಎರಡನೇ ಕಾಲಕ್ಕೆ ದಾಟ್ಕೊಬಿಡ್ತೀವಿ. ಆವಾಗ ನಮಗೆ ಒಂದನೇ ಕಾಲ, ಎರಡನೇ ಕಾಲ, ನಾಲ್ಕನೇ ಕಾಲ ಗುರ್ತು ಮಾಡ್ಲಿಕ್ಕೆ ಆಗೋದಿಲ್ಲ. ದಯವಿಟ್ಟು ಏನಂದ್ರೆ, ಈಗ ನಾನೇನು ಯೂಟ್ಯೂಬ್ನಲ್ಲಿ ಹಾಕಿದ್ದಿ ಈ ವಿಡಿಯೋಗಳಿದ್ದಾವೆ, ಅವು ಕಡಿಮೆ ಅಂತ ಕಾಣಿಸ್ಬೋದು ನಿಮಗೆ, ಆದರೆ ಅವೆಲ್ಲವೂ ಕೂಡ ಮೌಲ್ಯಾಧಾರಿತವಾಗಿರ್ತದೆ. ನೀವು ಒಂದೊಂದು ಬೋಲನ್ನು ಕೂಡ ಒಂದೊಂದು ವಾರ ಪ್ರಾಕ್ಟೀಸ್ ಮಾಡುವಂಗಿದ್ದ ಅಭ್ಯಾಸ ಕ್ರಮದಲ್ಲಿ ಇರುವಂಥದ್ದು. ಅದು ಇನ್ನೂ ವಿಶೇಷವಾಗಿ ಹೇಳಬೇಕಂದ್ರೆ ಅವು ಎಲ್ಲವೂ ಜೋಡಣೆ ಆಗಿ ನೀವು 1, 2, 4ನೇ ಕಾಲಕ್ಕೆ ನೀವು ನುಡಿಸ್ಬೇಕಾದ್ರೆ 1-2 ತಿಂಗಳು ಅಭ್ಯಾಸ ಕ್ರಮ ಬೇಕಾಗ್ತದೆ. ಆದ್ರಿಂದ ದಯವಿಟ್ಟು ನೀವು ಒಂದನೇ ಕಾಲವನ್ನು ಅರ್ಧ ಗಂಟೆ, ಎರಡನೇ ಕಾಲವನ್ನು ಅರ್ಧ ಗಂಟೆ, ನಾಲ್ಕನೇ ಕಾಲದಲ್ಲಿ ಮಾಡ್ತೀನಿ ಅಂತ ಆದರೆ ಅದನ್ನು ಅರ್ಧ ಗಂಟೆ, ಆಮೇಲೆ ಒಂದು 2-4-5 ಸಲ ರಿಪೀಟ್ ಆಗಿ ಅದೇ ಬೋಲನ್ನು ಒಂದನೇ ಕಾಲದಲ್ಲಿ ನುಡಿಸಿ ನಿಲ್ಲಿಸಿದ್ರೆ ನಿಮಗೆ ಆವಾಗ ಏನು ಈ ಬೋಲುಗಳು ಒಂದನೇ ಕಾಲದಿಂದ ಎರಡನೇ ಕಾಲ, ಎರಡನೇ ಕಾಲದಿಂದ ನಾಲ್ಕನೇ ಕಾಲಕ್ಕೆ ಹೇಗೆ ಪರಿವರ್ತನೆ ಆಗ್ತದೆ ಅದನ್ನು ನೀವು ನಮ್ಮ ಮೈಂಡ್ ಸೆಟ್ಟಿಗೆ ಉಳ್ಕೊಳ್ತದೆ. ದಯವಿಟ್ಟು ಇದು ಕೂಡ ಒಂದು ಪಾಠನೇ. ಈಗ ನೀವೇ ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಮಂದರ್ಥ ಇತ್ತು, ಆವಾಗ ನಾವು ನಿಧಾನವಾಗಿ ನುಡಿಸ್ಬೇಕಾಗ್ತದೆ. ಮಧ್ಯಸ್ಥ ಇತ್ತು, ಚೂರು ಜೋರಾಗಿ, ಧೃತ್ ಲಯ ಇನ್ನೂ ಜೋರಾಗಿ ಸ್ಪೀಡ್ ನುಡಿಸ್ಬೇಕಾಗ್ತದೆ. ಆದ್ರಿಂದ ಪ್ರಾರಂಭದಲ್ಲಿ ನಾವು ಹೇಗೆ
ಒಂದು ಬೋಲನ್ನ ಒಂದೇ ಕಾಲದಲ್ಲಿ ಹೆಚ್ಚು ಕೈ ಗ್ರಿಪ್ ಹಿಡಿಸ್ಕೊಳ್ತೀವಿ ಮತ್ತು ನಾವು ಮನದಟ್ಟು ಮಾಡಿ ಬಾಯಲ್ಲಿ ಹೇಳ್ಕೊಳ್ತಾ ಅಭ್ಯಾಸ ಮಾಡ್ತೀವಿ, ಅದು ಖಂಡಿತವಾಗಿ ಯಾವತ್ತಿಗೂ ಕೂಡ ನಮ್ಮ ನಾವು ಅಭ್ಯಾಸ ಮಾಡುವ ಕ್ರಮದಿಂದ ಮತ್ತು ನಮ್ಮ ಮನಸ್ಸಿನಿಂದ ಬಿಟ್ಟು ಹೋಗುವುದಿಲ್ಲ. ಆದ್ರಿಂದ ಈ ಅಭ್ಯಾಸ ಕ್ರಮ ಅನ್ನೋದು ಕೂಡ ಒಂದು ಪಾಠನೇ. ಈಗ ನೀವು ಎಲ್ಲಾದ್ರೂ ಜೂನಿಯರ್ ಏನಾದ್ರೂ ನೀವು ಎಕ್ಸಾಮ್ ತಗೊಳ್ತೀರಿ ಅಂತ ಆದಾಗ ಇದು ಪಾಠದಲ್ಲಿ ಇರಬಹುದು, ಆದರೆ ಈ ಅಭ್ಯಾಸದ ಕ್ರಮದಲ್ಲಿಯೇ ಎಲ್ಲವಾಗುವುದು. ಈಗ ಉದಾಹರಣೆಗೆ ಅಲ್ಲಿ ಕೇಳ್ತಾರೆ, ತಾಳವನ್ನು 1ನೇ ಕಾಲದಲ್ಲಿ ತೋರಿಸಿ, 2ನೇ ಕಾಲದಲ್ಲಿ ತೋರಿಸಿ, 4ನೇ ಕಾಲದಲ್ಲಿ ತೋರಿಸಿ, ಮತ್ತೆ 1ನೇ ಕಾಲಕ್ಕೆ ಬಂದು ತೋರಿಸಿ ಅಂತ ಹೇಳ್ತಾರೆ. ಅದನ್ನ ನೀವು ಏನು ಪ್ರಾಯೋಗಿಕ ಪರೀಕ್ಷೆ ಅಂಕಗಳನ್ನ ಗಳಿಸಬೇಕಾದ್ರೆ ದಯವಿಟ್ಟು ನೀವು ಈ ಮಾದರಿಯಲ್ಲೇ ಪ್ರಾಕ್ಟೀಸ್ ಮಾಡಬೇಕಾಗ್ತದೆ. ಆದ್ರಿಂದ ಇವತ್ತಿನ ಪಾಠದಲ್ಲಿ ನಿಮಗೆ ಯಾವ ಬೋಲ್ ಇದೆಯೋ ನಾನು ಹೇಳಿದ್ದು, ಆ ಬೋಲನ್ನ ನಿಮಗೆ ಈಸಿ ಆಗುವ ರೀತಿಯಲ್ಲಿ ಅರ್ಧ ಗಂಟೆ ಅಭ್ಯಾಸ ಮಾಡಿ 1ನೇ ಕಾಲದಲ್ಲಿ, ಮತ್ತೆ ಅರ್ಧ ಗಂಟೆ 2ನೇ ಕಾಲದಲ್ಲಿ, ಮತ್ತೆ 4ನೇ ಕಾಲದಲ್ಲಿ ಅರ್ಧ ಗಂಟೆ ಅಭ್ಯಾಸ ಮಾಡಿ, ಆಮೇಲೆ 1ನೇ ಕಾಲದಲ್ಲಿ ಬಂದು ಒಂದು 2ರಿಂದ 3-4 ಸಲ ನೀವು ನುಡಿಸಿ ನೋಡಿ. ಆಮೇಲೆ ನಿಧಾನವಾಗಿ ತಬಲವನ್ನು ನಿಲ್ಲಿಸಿದ್ರೆ ಸಾಕು ನುಡಿಸೋದನ್ನು. ಅದರಿಂದ ದಯವಿಟ್ಟು ನೀವು ಈ ಕ್ರಮದಲ್ಲಿ ಅಭ್ಯಾಸ ಮಾಡಿದರೆ ಖಂಡಿತ 1 ವರ್ಷದೊಳಗೆ ನಿಮಗೆ ಎಲ್ಲ ಕೈ ಬೆರಳುಗಳು ಕೂಡ ತಬಲಾದ ಮೇಲೆ ನೀವು ಹೇಳಿದ ಹಾಗೆ ಆಡಿಸ್ಲಿಕ್ಕೆ ಆಗ್ತದೆ. ಆದ್ರಿಂದ ದಯವಿಟ್ಟು ಇದು ಕೂಡ ಒಂದು ತಬಲಾದ ಒಂದು ಪಾಠ. ನನ್ನ ಈ ನಾದಾಂತರಂಗ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ಎಲ್ಲ ಈ ನಾದಾಂತರಂಗ ಚಾನಲ್ನ ವೀಕ್ಷಕರಿಗೆ ನನ್ನ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.